ಸೋಲಿಲ್ಲದ ಸರ್ದಾರ ಖರ್ಗೆಗೆ ಈ ಬಾರಿ ಸೋಲಿನ ರುಚಿ ತೋರಿಸಲು ಮೋದಿ ಪ್ಲಾನ್ ಮಾಡಿದ್ದಾರೆ. ನಾಳೆ ನಡೆಯುವಂತಹ ಸಮಾವೇಶದಲ್ಲಿ ಉಮೇಶ್ ಜಾಧವ್ ಬಿಜೆಪಿಗೆ ಸೇರ್ಪಡೆ ಆಗಲಿದ್ದು ಸತತ 12ನೇ ಬಾರಿ ಗೆಲುವಿನ ಕನಸಲ್ಲಿರುವಂತಹ ಖರ್ಗೆಗೆ ಶಾಕ್ ನೀಡಲು ಮೋದಿ ರಣತಂತ್ರವನ್ನ ಹೆಣೆದಿದ್ದಾರೆ. ಇನ್ನು ಕಲಬುರಗಿ ಚುನಾವಣೆ ಹೊಣೆಯನ್ನ ರಾಜನಾಥ್ ಸಿಂಗ್, ಕೇಂದ್ರದ ಗೃಹ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರಿಗೆ ಮೋದಿ ವಹಿಸಿರುವಂತದ್ದು ಅಂತ ಹೇಳಲಾಗ್ತಾ ಇದೆ. ಶತಾಯ ಗತಾಯ ಕಲಬುರಗಿಯಲ್ಲಿ ಗೆಲ್ಲಲೇಬೇಕೆಂದು ರಾಜನಾಥ್ ಸಿಂಗ್ ಅವರಿಗೆ ಟಾಸ್ಕ್ ಅನ್ನ ನೀಡಿದ್ದಾರಂತೆ. ಸತತವಾಗಿ 11 ಬಾರಿ ಸೋಲಿಲ್ಲದ ಸರ್ದಾರ ಅಂತಾನೆ ಕರೆಸಿಕೊಳ್ಳುವಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಬಾರಿ ಸೋಲಿನ ರುಚಿಯನ್ನ ತೋರಿಸಬೇಕು ಅಂತ ಬಿಜೆಪಿ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿನೇ ಉಮೇಶ್ ಜಾಧವ್ ಅವರನ್ನ ಆಪರೇಷನ್ ಮಾಡಿ ಇಲ್ಲಿ ಬಿಜೆಪಿಯ ತೆಕ್ಕೆಯಲ್ಲಿ ಸೆಳೆಯುವಲ್ಲಿ ಯಶಸ್ವಿಯಾಗಿ ಅವರನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರಿಗೆ ನಿಲ್ಲಿಸಿ ಎಲ್ಲಾ ರೀತಿಯಾದಂತಹ ರಣತಂತ್ರವನ್ನ ಹೂಡಲಾಗ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ರಾಜನಾಥ್ ಸಿಂಗ್ ಅವರಿಗೆ ಈ ಒಂದು ಹೊಣೆಯನ್ನ ನೀಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀನಿವಾಸ್ ಹಳಕಟ್ಟಿ, ಇಲ್ಲಿ ಪ್ರಮುಖವಾಗಿ ಹೇಗಾದ್ರೂ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಲೇಬೇಕು ಅಂತ ಸ್ವತಃ ಮೋದಿ ಅವರ ಯಾವ ರೀತಿಯಾದಂತಹ ಸ್ಟ್ರಾಟಜಿಯನ್ನು ರೂಪಿಸಿದ್ದಾರೆ ಅಂತ? ಪೃಥ್ವಿರಾಜ್, ಈ ಸಾರಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಮತ್ತು ಕರ್ನಾಟಕದಲ್ಲಿ ಸೋಲಿಲ್ಲದ ಸರ್ದಾರ ಅಂತ ಏನ್ ಹೆಸರು ಪಡ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ, ಇವ್ರನ್ನ ಸೋಲಿಸಲೇಬೇಕು ಅಂತಕ್ಕಂತಹ ಒಂದು ದೊಡ್ಡ ಪ್ಲಾನ್ ಅನ್ನ, ಒಂದು ಮೆಗಾ ತಂತ್ರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ನಾಳೆ ಅವರು ಗುಲ್ಬರ್ಗ ಕೂಡ ಭೇಟಿ ಕೊಡೋರಿದ್ದಾರೆ. ಅಲ್ಲಿ ಲೋಕಸಭೆ ಚುನಾವಣೆ ಕೂಡ ಒಂದು ರಣಕಾಹಳೆಯನ್ನು ಕೂಡ ಒಂದು ಮೊಳಗಿಸಲಿದ್ದಾರೆ ಅಂತ ಹೇಳಿ. ಅಂದ್ರೆ ಲೋಕಸಭೆಯಲ್ಲಿ ಕೂಡ ಒಂದು ಪ್ರಸ್ತಾಪ ಮಾಡಿದ್ರು ಖರ್ಗೆ ಅವ್ರ ಮುಂದೆನೆ, ಇದು ನಿಮ್ಮ ಕೊನೆಯ ಚುನಾವಣೆ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಅಲ್ಲಿಂದನೇ ಒಂದು ಮಾಸ್ಟರ್ ಪ್ಲಾನ್ ಅನ್ನ ನರೇಂದ್ರ ಮೋದಿ ಅವರು ಶುರು ಮಾಡಿದ್ರೆ ಅಂತಕ್ಕಂಥದ್ದು. ಅಂದ್ರೆ ಗುಲ್ಬರ್ಗಕ್ಕೆ, ವಿಶೇಷವಾಗಿ ಗುಲ್ಬರ್ಗ ಕ್ಷೇತ್ರವನ್ನ ನೋಡ್ಕೊಳ್ಳಿಕ್ಕೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರಿಗೆ ಒಂದು ಉಸ್ತುವಾರಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ರಾಜನಾಥ್ ಸಿಂಗ್ ಅವರು ಉಸ್ತುವಾರಿಯಲ್ಲಿನೇ ಈ ಬಾರಿಯ ಒಂದು ಲೋಕಸಭೆ ಚುನಾವಣೆ ಆಗುತ್ತೆ. ಹೀಗಾಗಿ ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ಕೂಡ ಹುಡುಕ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಅದಕ್ಕೆ ಅನುಗುಣವಾಗಿಯೇ ಒಂದು ಕಾಂಗ್ರೆಸ್ನ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನಾಳೆ ನರೇಂದ್ರ ಮೋದಿ ಅವರು ನೀಡಿರ್ತಕ್ಕಂಥ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದಲ್ಲಿ ಅವರು ಬಿಜೆಪಿ ಸೇರ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ 9 ವಿಧಾನಸಭೆ ಚುನಾವಣೆಯನ್ನ ಫೇಸ್ ಮಾಡಿದ್ರು, 2 ಲೋಕಸಭೆ ಚುನಾವಣೆಯನ್ನ ಫೇಸ್ ಮಾಡಿದ್ರು. ಹೀಗಾಗಿ 12ನೇ ಚುನಾವಣೆಯನ್ನ ಫೇಸ್ ಮಾಡ್ಲಿಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಯಾರಾಗಿದ್ದಾರೆ. ಹೀಗಾಗಿ ನರೇಂದ್ರ ಮೋದಿ ಅವರು ಯಾವಾಗ ಒಂದು ಮೆಗಾ ಪ್ಲಾನ್ ಅನ್ನ ಸೋರಿಸಲಿಕ್ಕೆ ಒಂದು ಪ್ಲಾನ್ ಮಾಡಿದ್ರು, ಎಚ್ಚೆತ್ಕೊಂಡಿರ್ತಕ್ಕಂಥ ಖರ್ಗೆ ಅವರು ಕ್ಷೇತ್ರದ ತುಂಬೆಲ್ಲ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಂದ್ರೆ ನಾನು ಈ ಬಾರಿ ಸೋಲ್ತಕ್ಕಂಥ ಸಾಧ್ಯತೆ ಇದೆ. ಖುದ್ದು ನರೇಂದ್ರ ಮೋದಿ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ, ರಾಜನಾಥ್ ಸಿಂಗ್ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಕೇಳಿ ಬೆಚ್ಚಿ ಬಿದ್ದಿರ್ತಕ್ಕಂಥ ಖರ್ಗೆ ಅವರು ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರಗಳಿಗೆ ಬೆನ್ನು ಬಿದ್ದಿದ್ದಾರೆ. ಅಷ್ಟೇ ಅಲ್ಲ, ಖರ್ಗೆ ಅವರ ಗೆಲುವಿಗೆ ಸಾಥ್ ನೀಡ್ತಾ ಇರ್ತಕ್ಕಂಥ ಸಾಕಷ್ಟು ಒಂದು ಬೀದರ್ ಮತ್ತು ಗುಲ್ಬರ್ಗ ಜಿಲ್ಲೆ ಕಾಂಗ್ರೆಸ್ ನಾಯಕರು ಇವರಿಗೆ ಖರ್ಗೆ ಅವ್ರ ಜೊತೆಗಿಲ್ಲ. ಹೀಗೆ ಖರ್ಗೆ ಅವರು ಈ ಬಾರಿ ಸೋಲ್ತಾರೆ, 12ನೇ ಒಂದು ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಒಂದು ಮೆಗಾ ಪ್ಲಾನ್ ಕೂಡ ಮಾಡಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.